ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ. ವಂದೇ ಮಾತರಂಗೆ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಮ್ಮ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವುದಂಥ ಸಾಮಾನ್ಯ ನಾಗರಿಕಂದು ಕರ್ತವ್ಯ ಇದೆ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ ಸಚಿವನಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಚಿವ ಇವತ್ತು ತಕ್ಷಣ ನನಗೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ವಂದೇ ಮಾತರಂ ಹಾಡುವುದಿಲ್ಲ ಅನ್ನೋಂಥ ಉದ್ದೇಶದಿಂದ ಒಬ್ಬ ಮತಾಂಧ ವ್ಯಕ್ತಿ ಅನ್ನೋಂಥದ್ದು ಪ್ರೂವ್ ಆಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಬಗ್ಗೆ ಗೌರವ ಇದ್ದರೆ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾಕಂದರೆ ಇದು ಕೆಟ್ಟ ಚಾಳಿ ಬೆಳೀತದೆ. ಯಾಕಂದರೆ ಅವರು ಲೋಕಸಭೆಯಲ್ಲಿ ಸಹ ಕೆಲವೊಂದು ಮಂದಿ ನಾವು ವಂದೇ ಮಾತರಂ ಹಾಡೋದಿಲ್ಲ ತಾನೆ. ಮತ್ತು ಯಾರು ವಂದೇ ಮಾತರಂ ಹಾಡೋದಿಲ್ಲ, ಯಾರು ರಾಷ್ಟ್ರಕ್ಕೆ ಧ್ವಜಕ್ಕೆ ಗೌರವ ಕೊಡೋದಿಲ್ಲ, ಅವ್ರನ್ನ ಅವರ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು. ಸಂವಿಧಾನದಲ್ಲಿ ಒಂದು ಬದಲಾವಣೆ ತರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಅಪಮಾನ ಮಾಡಿದ್ರೆ ಅವರ ಶಾಸಕ ಸ್ಥಾನ ಮತ್ತು ಜೀವಾವಧಿಯವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂಥ ಒಂದು ಸಂವಿಧಾನ ತಿದ್ದುಪಡಿ ಅವಶ್ಯ ಇದೆ ಈ ಜಮೀರ್ ಅಹಮದ್ ಖಾನ್ ಪ್ರಕರಣದಿಂದ ಅಂತ ಅನ್ನಿಸ್ತದೆ. ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕ್ಲಿಪ್. ಅದರಲ್ಲಿ ಭಾರತ ಸಂವಿಧಾನ ಪುಸ್ತಕ ನೆಲದ ಮೇಲೆ ಒಗೆದು ಅಪಮಾನ ಮಾಡಿದಂಥವ್ರು, ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆ ಸೋಲಿಸಿದಂಥವ್ರು, ಅಂಬೇಡ್ಕರ್ ಅವರ ಫೋಟೋ ಸಹಿತ ಪಾರ್ಲಿಮೆಂಟ್ನಲ್ಲಿ ಹಾಕದಂಥವ್ರು, ಇವರು ಬಿ ಜೆ ಪಿಗಾಗಲಿ ಉಳಿದ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ. ಸಂವಿಧಾನ ನಿಜವಾಗಿಯೂ ಪೂರ್ಣ ಪ್ರಮಾಣದ ಈ ದೇಶದಲ್ಲಿ ಎಲ್ಲ ರಾಜ್ಯದ ಭಾರತದ ಕಟ್ಟ ಕಡೆ ಸೀಮೆಯವರೆಗೆ ಏನಾದರೂ ಸಂವಿಧಾನ ಇವತ್ತು ಜಾರಿಯಾಗಿದ್ದರೆ ಅದು ನರೇಂದ್ರ ಮೋದಿಯವರಿಂದ. ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ. ಅಲ್ಲಿ ಆರ್ಟಿಕಲ್ 370 ಪ್ರಕಾರ ಭಾರತದ ಸಂವಿಧಾನದ ಯಾವುದೇ ಕಾನೂನುಗಳು ಅಲ್ಲಿ ಜಾರಿ ಮಾಡಲಿಕ್ಕೆ ಪಾರ್ಲಿಮೆಂಟಿಗೆ ಅವಕಾಶ ಇರಲಿಲ್ಲ. ಮತ್ತು ರಿಸರ್ವೇಷನ್ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೇವಲ ಪೌರ ಕಾರ್ಮಿಕರಾಗುವಂಥ ಅವಕಾಶ ಇತ್ತು. ಈ ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು MLA ಆಗ್ಬೋದು, MP ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಮುನ್ಸಿಪಾಲ್ಟಿ ಮೆಂಬರ್ ಅಧ್ಯಕ್ಷ ಆಗ್ಬೋದು, ಎಲ್ಲ ವರ್ಗ ಶ್ರೇಣಿಯ ಪ್ರಥಮ ದರ್ಜೆಯ ಅಧಿಕಾರಿ ವರ್ಗದವರೆಗೂ ಸಹ ಮೀಸಲಾತಿ ಯಾರಾದರೂ ಕೊಟ್ಟಿದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾರಾದರೂ ಇಡೀ ದೇಶಕ್ಕೆ ಜಾರಿ ಮಾಡಿದರೆ ಅದು ನರೇಂದ್ರ ಮೋದಿ. ಕಾಂಗ್ರೆಸ್ಸು ಯಾವಾಗಲೂ 370ರ ಪರವಾಗಿತ್ತು. ಅದು ಎಂದೂ ಭಾರತ ಸಂವಿಧಾನವನ್ನು ಕಾಶ್ಮೀರದಲ್ಲಿ ನಡೀಲಿಕ್ಕೇ ಕೊಟ್ಟಿರಲಿಲ್ಲ. ಹಂಗಾದರೆ ಯಾರು ಸಂವಿಧಾನ ವಿರೋಧಿ, ಯಾರು ಸಂವಿಧಾನ ಪರ ಅನ್ನೋಂಥದ್ದು ದೇಶದ ಜನರ ಮುಂದೆನೇ ಇದೆ.